ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಸ್ವಲ್ಪ ದಿನದಲ್ಲೇ ಹಬ್ಬಗಳ ಸೀಸನ್ ಶುರುವಾಗೇ ಬಿಡುತ್ತೆ. ಸೊ ಆ ಟೈಮಲ್ಲಿ ಸ್ವೀಟ್ಸ್ ಅಂತ ನೆನಪಿಗೆ ಬರೋದೇ ಹೋಳಿಗೆ. ಸೊ ಮಾಡೋದು ತುಂಬಾ ಕಷ್ಟ, ತಿನ್ನೋದಕ್ಕೆ ಸೂಪರ್. ಬಟ್ ನಾನು ಹೇಳ್ಕೊಡೋ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಜಸ್ಟ್ ಒಂದು ಅರ್ಧ ಗಂಟೆಲೇ ಸೂಪರಾಗಿ ಸಾಫ್ಟಾಗಿರುವಂಥ ಹೋಳಿಗೆನ ಮನೆಯಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ನಂತರ ಅರ್ಧ ಟೀ ಚಮಚ ಆಗುವಷ್ಟು ಉಪ್ಪು, ಒಂದು ಅರ್ಧ ಟೀ ಚಮಚ ಆಗುವುದು ಅರಿಶಿಣದ ಪುಡಿ, ಹಾಗೆ ಒಂದು 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡಿರುವಂತಹ ಎಣ್ಣೆನ ತಗೊಂಡು ಇದಕ್ಕೆ ಹಾಕಿ ನಂತರ ಅದನ್ನು ಒಮ್ಮೆ ಕಲಸಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು ಒಂದು ಸಾಫ್ಟ್ ಡೋನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಾಫ್ಟಾಗಿ ಬರಬೇಕು. ಇದನ್ನು ನಾವು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆಯಿಂದ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ರೆಸ್ಟ್ಗೆ ಬಿಡೋಣ. ನಂತರ ಕಣಕನ ರೆಡಿ ಮಾಡ್ಕೋಬೇಕಲ್ವ. ಇವಾಗ ನಾನು ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಒಂದು 2-3 ವಾಶ್ನ ಮಾಡಿ ಅದಕ್ಕೆ 1 ಬೌಲ್ ಕಣಕಕ್ಕೆ 2 ಬೌಲ್ ಆಗುವಷ್ಟು ನೀರನ್ನು ಬೆರೆಸ್ಬಿಟ್ಟು ಒಂದು ಅರ್ಧ ಟೀ ಚಮಚ ಉಪ್ಪನ್ನು ಸೇರಿಸಿ ಇದನ್ನು ಬೇಯಕ್ಕಿಡೋಣ. 1-2 ಕುದಿ ಬಂದಿದ ನಂತರ ನೋಡಿ, ಬೇಳೆನ ಈ ರೀತಿ ಪ್ರೆಸ್ ಮಾಡಿದ್ರೆ ಕೈಯಲ್ಲಿ 2 ಭಾಗ ಆಗಬೇಕು. ಸೊ ಆವಾಗ ಇದು ಬೆಂದಿದೆ ಅಂತ ಅರ್ಥ. ನಂತರ ಇದನ್ನು ಒಂದು ಜಾಳಿಗೆ ಅಥವಾ ಈ ರೀತಿ ಸ್ಟ್ರೈನರಿಂದ ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಳ್ಳೋಣ. ನಂತರ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರುವಂತಹ ಬೇಳೆಗೆ ನಾನು 1 ಕಪ್ ಆಗುವಷ್ಟು ಬೆಲ್ಲನ ಬೆರೆಸ್ಬಿಟ್ಟು ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ತುಂಬ ಮೆಲ್ಟ್ ಏನೂ ಮಾಡೋದು ಬೇಡ, ನಾರ್ಮಲಾಗಿ ಜಸ್ಟ್ ಮೆಲ್ಟ್ ಆದರೆ ಸಾಕು. ನಂತರ ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಫ್ರೆಂಡ್ಸ್ ಈ ರೀತಿ ಸಾಫ್ಟಾಗಿ ರುಬ್ಕೊಂಡ್ರೆ ಆಯಿತು. ಜಸ್ಟ್ ಒಂದು 5 to 7 ಮಿನಿಟ್ಸ್ ಒಳಗೆ ಆಗೋಗುತ್ತೆ. ಇವಾಗ ನಾವು ಆವಾಗ ಏನು ಕಲಸಿಟ್ಟಿದ್ವೋ ಮೈದಾ ಹಿಟ್ಟು ಅದು ಆಗಿದೆ. ನಾನಿವಾಗ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಒಂದು ಉಂಡೆನ ತೊಗೊಳ್ತಿದ್ದೇನೆ. ಇದನ್ನು ನಾನಿಲ್ಲಿ ರೊಟ್ಟಿ ಮಾಡುವಂತಹ ಪೇಪರ್ ಇರುತ್ತೆ, ಇಲ್ಲ ಅಂದರೆ ನೀವು ಬಟರ್ ಪೇಪರನ್ನು ಸಹಿತ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಮೊದಲು ಸ್ವಲ್ಪ ಬಟರ್ ಅಥವಾ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಏನು ಉಂಡೆನ ತೊಗೊಂಡಿದ್ಕೊಂಡಿದ್ವೋ ಅದನ್ನು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ಕಡಲೆಬೇಳೆ ಕಣಕನ ಇಟ್ಟು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇದಾಗಿದ ನಂತರ ಇದನ್ನು ಉಲ್ಟಾ ಮಾಡಿ ನಿಧಾನಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಹಚ್ಚಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ನೀವು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹೋಳಿಗೆನ ಮಾಡ್ಕೋಬೋದು. ತುಂಬಾ ತೆಳ್ಳಗೂ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ. ನಾನೊಂದು ಪ್ಯಾನ್ನ ಬಿಸಿ ಮಾಡಿಬಿಟ್ಟು ಮಾಡ್ಕೊಂಡಿರುವಂತಹ ಹೋಳಿಗೆನ ಪ್ಯಾನ್ಗೆ ಹಾಕ್ಕೊಳ್ತಿದ್ದೇನೆ. ಇದ್ರ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪನೋ ಎಣ್ಣೆನೋ ನೀವು ಸೇರಿಸ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಒಂದು ಕಡೆಯಿಂದ ಬೇಯಿಸಿ ನಂತರ ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಹೋಳಿಗೆ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಥ್ಯಾಂಕ್ ಯು ಫ್ರೆಂಡ್ಸ್.